ನಮಸ್ಕಾರ ವೀಕ್ಷಕ ಬಂದವರೇ, ನಾನು ನಿಮ್ಮೆರಗು ಸೂರ್ಯ. ಕಳೆದ ಸಂಚಿಕೆಯಲ್ಲಿ ತಿಪ್ಪಮ್ಮನ ಕರುಣಾಜನಕ ಸ್ಥಿತಿ, ಅವರ ದಯನೀಯ ಸ್ಥಿತಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಅದರಲ್ಲಿ ನಿಮ್ಮೆಲ್ಲರಿಗೂ ಅವರ ದಾರುಣ ಪರಿಸ್ಥಿತಿಯನ್ನು ತೋರಿಸಿದ್ದೆ. ಹಾಗೆ ಅವರಿಗೆ ಸಹಾಯ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂಡಿದ್ದೆ. ಈ ರೀತಿಯಾಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡಿದ್ದಾಗ ನನಗೆ ಮೊದಲನೇದಾಗಿ ಕರೆ ಮಾಡಿ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದವರು ನಮ್ಮ ಆತ್ಮೀಯರು ಗುರುನಿಶ್ಚಲ್ರವರು. ಮತ್ತೆ ಮನೆ ಎಲ್ಲಿರೋದು? ಆಯ್ತು, ನೋಡೋಣ, ನೀವು ಡಾಕ್ಟರ್ ಮಾತಾಡೋಣ, ಏನಾಗುತ್ತೆ ವ್ಯವಸ್ಥೆ ರೆಡಿ ಮಾಡಿ. ಏನಾಗಿದೆ ಅಂದರೆ ಇವರಿಗೆ ಪ್ರಾಬ್ಲಮ್ ಏನಂತಂದರೆ ಜೋಪಡಿ ಜೋಪಡಿಲಿ ಏನಾಗಿದೆ ಅಂದರೆ ಒಳಗಡೆ ಇವರೊಬ್ಬರೇ ಬಂದಿರ್ತಾರೆ, ಇಲಿಗಳ ಓಡಾಡ್ತಾರೆ. ಏನಂತೆ ಈ ಡೇ ಬೈ ಡೇ ಒಂದು ಇವರೇ ಆಲ್ಟರ್ನೇಟೆಡ್ ಅದು ಡ್ರೆಸ್ಸಿಂಗ್ ಆಗಿಲ್ಲ ಅಂದರೆ ಇಲಿಗಳು ಸ್ಮೆಲ್ಗೆ ಏನು ಮಾಡ್ತಾರೆ ಬಂದು ಕಚ್ತಾರೆ. ಸೊ ಅದು ಬಟ್ ಯಾರು ಊಟ ತಿಂಡಿ ಯಾರು ಕೊಡ್ತಾರೆ ಮನೇಲಿ? ನೋಡ್ಕೊಳ್ಳೋದು ಯಾರು? ಯಾರಿಲ್ಲ ಅಕ್ಕಪಕ್ಕ ಮಕ್ಕಳು ಯಾರು ಇಲ್ಲವೇ ಇಲ್ವಾ? ಮಕ್ಕಳೇ ಇಲ್ವಾ? ಹಾಂ, ನೋಡಲ್ವಾ ಮಗಳು? ನೋಡಲ್ವಾ? ಎಲ್ಲಿರೋದು? ಗುಲ್ಬರ್ಗಲ್ಲ? ಹೀಗೆ ನಮ್ಮ ಕರೆಗೆ ಓಗೊಟ್ಟು ಓಡಿ ಬಂದಂತಹ ನಿಶ್ಚಲ್ರವರು ತಿಪ್ಪಮ್ಮನ ಸಂಪೂರ್ಣ ಕಾಳಜಿ, ಅವರ ಸಂಪೂರ್ಣ ಆರೈಕೆಯನ್ನು ಅವರೇ ಜವಾಬ್ದಾರಿ ತಗೊಂಡ್ರು. ಆಸ್ಪತ್ರೆಯಲ್ಲಿ ಆಗಬಹುದಂಥ ಎಲ್ಲ ಖರ್ಚು ವೆಚ್ಚಗಳು, ವ್ಯವಸ್ಥೆಗಳು ಪ್ರತಿಯೊಂದನ್ನು ಗುರುನಿಶ್ಚಲ್ರವರು ತಾವೇ ಮಾಡಿಸೋದಾಗಿ ಹೇಳಿದ್ರು. ಡ್ರೆಸ್ಸಿಂಗ್ ಫೆಸಿಲಿಟೀಸ್ ಮಾಡ್ಕೊಡ್ಬೋದು ನೀವು? ಆಶಾ ವರ್ಕರೇ ಬಂದು ಮನೆಗೆ ಬಂದು ಡ್ರೆಸ್ಸಿಂಗ್ ಮಾಡ್ಕೊಡ್ತಾರೆ. ಅದು ನೋಡ್ತಿರ್ತಾರೆ, ಡೈಲಿ ಸ್ಮೆಲ್ ಇತ್ತು ಅಂದ್ರೆ ಡೈಲಿ ಅದು ಊಟದ ಮೇಲೆ ಡಿಪೆಂಡ್. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡೋಕೆ ಏನಾದ್ರು ಆಪ್ಷನ್ ಇದೆಯಾ? ಮಾಡ್ಬೋದಾ? ಗಾಯಕ್ಕೆ ಇನ್ಫೆಕ್ಷನ್ ಆಗ್ತದೆ ಅದಕ್ಕೇನು ಮೆಡಿಕೇಶನ್ ಇದೆ? ಅದನ್ನು ಅದ್ರ ಮೆಡಿಕೇಶನ್ ಆಂಟಿಬಯೋಟಿಕ್ಸ್, ಶುಗರ್, ಬಿಪಿದು ಕಂಟ್ರೋಲ್ ಮಾಡ್ಕೊಂಡು ಇವರಿಗೆ ಏನಂದ್ರೆ ಇದು ಇವಾಗ ಎಷ್ಟು ದಿನ ಐಟಮ್ ಆಗಿರೋದು? 4 ದಿನ. ಸೊ ಫ್ಯಾಂಟಮ್ ಲಿಂಬ್ ಅಂತ ಆಗುತ್ತೆ. ಸೆನ್ಸೇಷನ್ ಲೈಕ್ ಯಾವಾಗ ನೆಕ್ ಇದೆ ಅನ್ನೋ ತರ, ಸ್ವಲ್ಪ ನರ ಹಿಂಗೆ ಹಿಡ್ದಂಗೆ ಆ ತರ ಆಗುತ್ತೆ ಸ್ವಲ್ಪ ದಿನ ಸೆನ್ಸೇಷನ್. ಆಮೇಲೆ ನಿಧಾನಕ್ಕೆ ಅವರು ಅಭ್ಯಾಸ ಆಗ್ತಾರೆ. ಯಾಕಂದ್ರೆ ಕಾಲು ಇರುತ್ತೆ ತುಂಬಾ ವರ್ಷ, ಈ ಕಾಲು ಇದೇ ಫೀಲಿಂಗ್ ಅಲ್ಲಿ ಇದೇ ಫೀಲಿಂಗ್ ಅದೇ ಟೇಕ್ಸ್ ಟೈಮ್ ಟು ಅಡ್ಜಸ್ಟ್. ನೋಡಿ ಡಾಕ್ಟರ್, ನೋಡ್ಬಿಟ್ಟು ಈಗ ನಿಮಗೆ ಡ್ರೆಸ್ಸಿಂಗ್ ಆಗೋ ವ್ಯವಸ್ಥೆ ನಿಮ್ಗೆ ಗೊತ್ತಾಗುತ್ತಲ್ಲ, ಈಗ 2 ದಿನಕ್ಕೋ 3 ದಿನಕ್ಕೋ ಒಂದ್ಸರಿ ಆ ಡ್ರೆಸ್ಸಿಂಗ್ ಆಗೋ ವ್ಯವಸ್ಥೆ, ಒಂದು ಎಲ್ಲ ಟ್ಯಾಬ್ಲೆಟ್ಸ್, ಅದ್ರ ಆಂಟಿಬಯೋಟಿಕ್ಸ್ ನಾನೀಗ ಫುಡ್ ಕಳಿಸ್ತೀನಿ ಟ್ಯಾಬ್ಲೆಟ್. ನೋಡೋ ಮನೆ ಆಶಾ ಕಾರ್ಯಕರ್ತರಲ್ಲೇ ಬರಕ್ ಹೇಳಿ, ನಾನು ಹೇಳ್ತೀನಿ, ಫಾಲೋ ಅಪ್ ಮಾಡಿದ್ರೆ. ಗುರುನಿಶ್ಚಲ್ರವರು ಸಂಪೂರ್ಣವಾಗಿ ತಿಪ್ಪಮ್ಮನಿಗೆ ಎಲ್ಲೆಲ್ಲಿ ಏನೇನು ಗಾಯಗಳಾಗಿದ್ವು ಎಲ್ಲ ಗ್ಯಾಂಗ್ರೀನ್ ಗಾಯಗಳಿಗೂ ಟ್ರೀಟ್ಮೆಂಟ್ ಕೊಡಿಸಿದ್ರು, ಮತ್ತು ಬೆನ್ನಲ್ಲಾಗಿದ್ದಂತಹ ಗಾಯಗಳಿಗೂ ಕೂಡ ಅವರು ಟ್ರೀಟ್ಮೆಂಟ್ ಕೊಡಿಸಿದ್ರು, ಮತ್ತು ಪ್ರತಿಯೊಂದು ಮೆಡಿಸಿನ್ಸ್ ಕೂಡ ಅವ್ರಿಗೆ ತಲುಪಬೇಕು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮತ್ತು ದಿನ ಬಿಟ್ಟು ದಿನ ಅವರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಬೇಕು, ಅವರ ಡ್ರೆಸ್ಸಿಂಗ್ ಆಗಬೇಕು, ಈ ರೀತಿಯ ಎಲ್ಲ ವ್ಯವಸ್ಥೆನೂ ಕೂಡ ಗುರುನಿಶ್ಚಲ್ರವರು ಮಾಡಿಕೊಟ್ರು. ನಿಜವಾಗಲೂ ಅವರ ಹೃದಯ ವೈಶಾಲ್ಯತೆಗೆ ಏನು ಹೇಳಬೇಕು ಅನ್ನೋದೇ ನಮ್ಗೆ ಅರ್ಥ ಆಗಲಿಲ್ಲ. ಜೊತೆಗೆ ಆ ಎಮ್ಮನಿಗೆ ಬೇಕಾದಂಥ ದಿನಸಿ ಕೂಡ ತಾನೇ ಕೊಡಿಸೋದಾಗಿ ಹೇಳಿದ್ರು. ಎಲ್ಲ ಟ್ರೀಟ್ಮೆಂಟ್ ಮುಗಿಸಿ ಅವರು ಪ್ರತಿಯೊಂದನ್ನು ಆರೈಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಬರೀ ಇಷ್ಟ ಅಲ್ಲ, ಅವರು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ತಿಪ್ಪಮ್ಮನ್ನ ಮನೆಗೆ ಕರ್ಕೊಂಡ್ಬಂದರು. ಮನೆಗೆ ಕರ್ಕೊಂಡ್ಬಂದಾದ್ಮೇಲೆ ಅವರಿಗೆ ವೀಲ್ ಚೇರ್ ಏನು ಕೇಳ್ಕೊಂಡಿದ್ರು ಆ ವೀಲ್ ಚೇರ್ ವ್ಯವಸ್ಥೆ ಕೂಡ ಮಾಡಿಸ್ಕೊಟ್ರು. ಅವರು ಆ ಕೂಡಲೇ ರೋಟರಿ ಕ್ಲಬ್ನವರಿಗೆ ಫೋನ್ ಮಾಡಿ ಒಂದು ವೀಲ್ ಚೇರ್ ವ್ಯವಸ್ಥೆನ ಕೂಡಲೇ ಮಾಡಿಸ್ಕೊಟ್ರು. ಇದಂತೂ ನಿಜವಾಗ್ಲೂ ಆಶ್ಚರ್ಯ ಆಯಿತು. ದಿನಕ್ಕೊಂದ್ಸಲಿ ಬಂದು ಡ್ರೆಸ್ಸಿಂಗ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಮಾತ್ರೇನೂ ಅಷ್ಟೇ, ತಿಂಗಳಿಗೊಂದ್ಸಲಿ ಎಷ್ಟು ಮಾತ್ರೆ ಬೇಕು ಎಲ್ಲ ಮಾತ್ರೇನೂ ಆಶಾ ಕಾರ್ಯಕರ್ತರು ಗೌರ್ಮೆಂಟ್ ಇಂದ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲೇ ನಿಮ್ಗೆ ಏನ್ ದಿನಸಿ ವ್ಯವಸ್ಥೆ ಬೇಕೋ ಅದನ್ನು ಮಾಡ್ಕೊಡ್ತೀವಿ ನಾವು. ಏನು ಎದುರ್ಕೊಂಬೇಡ, ಆವೇಶಕ್ಕೊಳಗಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಅಮ್ಮ. ನೀವ್ ಇರೋವರೆಗೂ ಸರ್ ನೋಡ್ಕೊಂತಾರೆ, ಆ ತರ ಎಲ್ಲ ಮಾಡ್ಕೊಂಬೇಡಿ. ವೇಲೆಲ್ಲ ಕತ್ತಿಗೆ ಹಾಕೊಂಬೇಡಿ. ಕಾರ್ಯಕರ್ತರು ಇರ್ತಾರೆ, ಅವರೇ ಬಂದು ನಿನ್ನ ನೋಡ್ಕೊಂಡಿರ್ತಾರೆ. ಆಯ್ತಾ? ತಲೆ ಕೆಡಿಸ್ಕೊಂಬೇಡ ಯಾವುದೇ ಕಾರಣಕ್ಕೂ. MLA ಸಾಹೇಬ್ರು ಗಮನಕ್ಕೆ ಬಂದಿದ ತಕ್ಷಣ ಈ ತರ ಒಂದು ವ್ಯವಸ್ಥೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ.
ಅದಕ್ಕೋಸ್ಕರ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದೀವಿ ಈಗ, ಆಯ್ತಾ? ಓ ನಮಸ್ಕಾರ. ಇವಿಷ್ಟೆಲ್ಲ ಬೇಕು ಹೌದಾ? ನಾವು ಬೇಗನೆ ಬರೋಣ ಅಂತಿದ್ವಿ, ಟ್ರಾಫಿಕ್. ಇರಲಿ ಸರ್, ಪರವಾಗಿಲ್ಲ, ಅಟ್ಲೀಸ್ಟ್ ಬಂದಿರಲ್ಲ. ಬನ್ನಿ ಈಗ ನಾವು PHC ಕರ್ಕೊಂಡು ಹೋಗಿ ಬನ್ನಿ ಮುಂದೆ ಬನ್ನಿ. PHC ಕರ್ಕೊಂಡು ಹೋಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿ, 2 ಕಾಲು ಇಲ್ಲ ಹಂಗೇನಾಗಿ ಇದು ಮಾಡ್ತಿದ್ದಾರೆ. 10 ಡೇಸ್ ಇಲ್ಲೇ ಡ್ರೆಸ್ಸಿಂಗ್ ಆಗೋ ವ್ಯವಸ್ಥೆ ಮಾಡಿ, ಆಶಾ ಕಾರ್ಯಕರ್ತರು ಇಲ್ಲೇ ಬರ್ತಾರೆ. 2 ಡೇಸ್ ಒಂದು ಡ್ರೆಸ್ಸಿಂಗ್ ಆಗುತ್ತೆ, ಟ್ಯಾಬ್ಲೆಟ್ಸು ಮಂತ್ಲಿದು ಕೊಟ್ಟು ಹೋಗ್ತಾರೆ. ಅವ್ರು ಶುಗರ್ ಚೆಕ್ ಮಾಡೋದು, BP ಚೆಕ್ ಮಾಡೋದು ಏನೂ ಇಲ್ಲ, ಎಲ್ಲ 300-350 ಇತ್ತು. ಈಗ ಹಾಸ್ಪಿಟ್ಲಿಗೆಲ್ಲ ಚೆಕ್ ಮಾಡಿಸ್ಕೊಂಡು ಎವ್ರಿ ಮಂತ್ ಟ್ಯಾಬ್ಲೆಟ್ಸು ಆಮೇಲೆ ಡ್ರೆಸ್ಸಿಂಗ್ ವ್ಯವಸ್ಥೆ ಎಲ್ಲ ಇಲ್ಲೇ ಆಗೋ ಥರ ಮಾಡಿಕೊಡ್ತೀವಿ. ಅದಕ್ಕೆ ಒಂದು ವೀಲ್ ಚೇರ್ ಒಂದು ಅವಶ್ಯಕತೆ ಇತ್ತು ಹೇಳಿದ್ದಕ್ಕೆ. ನಮ್ಮ ಈ ನೋಡಿ, ಅವತ್ತು ನೀವು ವೀಲ್ ಚೇರ್ ಬೇಕು ಅಂತಂದಾಗ ನಮ್ಮ ಕ್ಲಬ್ಬಲ್ಲಿ ಅನೌನ್ಸ್ ಮಾಡಿದಾಗ ಮೊದಲು ಕೈ ಮೇಲೆ ಎತ್ತಿದವರು ಅಂತಂದರೆ ನಮ್ಮ PV ರಾಜೇಶ್. ತುಂಬ ಥ್ಯಾಂಕ್ ಯು. ಏನು ಒಂದೇ ಸೆಕೆಂಡು ಇಲ್ಲ, ನಾನು ಹೇಳಿದೆ, ನಾನು ಮೆಸೇಜ್ ಮಾಡಿ ಒಂದು 1 ಅವರ್ 2 ಅವರ್ ಸಾಯಂಕಾಲಕ್ಕೆಲ್ಲ ನನಗೆ ಸ್ಯಾಂಕ್ಷನ್ ಅಂತ ಮೆಸೇಜ್ ಬಂತು ನನಗೆ. ನಮಗೂ ಭಾಳ ಸಂತೋಷ, ನಮ್ಗೆ ಸೇವ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಇಲ್ಲ ಸರ್, ನಾವು ಥ್ಯಾಂಕ್ಫುಲ್ ನಿಮಗೆ. ಪ್ಲೀಸ್ ಕಮ್. ಕೂಡಿಸ್ಕೊಡ್ತೀರಾ ಮೇಡಮ್? ಒಂದಿಬ್ಬರಲ್ಲ, ಒಂದು ನಿಮಿಷ ಸರ್, ಕರಿತೀವಿ. ಒಂದಿಬ್ಬರು ಬರ್ರಪ್ಪ ಇಲ್ಲೇ, ಬರಪ್ಪ ಇಲ್ಲೇ, ಬರ ಇಲ್ಲ ಸರ್, ನೀವು ಬನ್ನಿ, ನೀವು ಹಿಂಗೆ ಬಂದ್ಬಿಡಿ. ಹಾಂ ಸರ್, ಇಲ್ಲಿ ಓಪನ್ ಮಾಡಿ ಇಡಿ, ಇಲ್ಲಿ ಕೂರ್ಸ್ಕೊಂಡು ಅಲ್ಲೇ ಕೂರಿಸೋ ವ್ಯವಸ್ಥೆ ಮಾಡೋಣ. ಕಾಲಿಡಿ ಅಲ್ಲಿ ಹೋಗೋದಕ್ಕೆ, ಸ್ನಾನಕ್ಕೆ, ಟಾಯ್ಲೆಟ್ ವ್ಯವಸ್ಥೆಗೆ ಆರಾಮಾಗಿ ಹೋಗೋದು. ತಿನಿಸಿ ವ್ಯವಸ್ಥೆನೂ ಮಾಡ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಳ್ಬೇಡ, ಆಯ್ತಾ? ಹೇಳಿ ನೀವೇ. ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಸರ್, ಯಾರು ಬಂದು ನನಗೆ ಸಹಾಯ ಮಾಡಿ ಇಷ್ಟು ಮನೆ ತನಕ ಬಂದು ಹಿಂಗೆ ಡ್ರೆಸ್ಸಿಂಗ್ ಮಾಡಿಸಿದ್ರು ನಾನು ಯಾವತ್ತೋ ಹುಷಾರಾಗ್ತಿದ್ದೆ. ಬರೋದು ಸುಮ್ಮನೆ ಮಾಡೋದು ಹೋಗ್ಬಿಡೋದು ಸರ್, ನಮ್ಗೆ ಕಷ್ಟ ಆಗಿಬಿಡ್ತದೆ, ಹೀಗಾಗಿ ಬೇಜಾರಾಗಿಬಿಟ್ಟಿತ್ತು ನನಗೆ. ಅದಕ್ಕೆ ನೆನ್ನೆ ನೇಣು ಹಾಕೊಂಡು ಹೋಗ್ಬಿಡೋದು. ಹಂಗೆಲ್ಲ ಮಾಡ್ಕೊಂಬೇಡಿ ಅಮ್ಮ. ನೆನ್ನೆ ನೋಡಿ ಆವೇಶಕ್ಕೊಳಗಾಗಿ ನೆನ್ನೆ 1 ನಿಮಿಷ ಸರ್, ಅವರು ರೇಣುಕಾ ಅಂತ ಒಬ್ರು ಇದ್ದಾರೆ ಇಲ್ಲಿ, ಊಟ ವ್ಯವಸ್ಥೆ ಎಲ್ಲ ಅವರೇ ಮಾಡೋದು. ಕತ್ತಿಗೆ ಜೀರ್ಕೊಂಡು ವೇಲ್ನ ತಗೊಂಡು ಅಲ್ಲಿ ಕಂಬ ಇದೆ ಅಂತ ಹಾಕೊಂತಾರೆ. ಹಂಗೆಲ್ಲ ಮಾಡ್ಕೊಂಬೇಡಿ ಅಮ್ಮ. ನೋಡಿ, ಮಾನವೀಯತೆ ಇದೆ, ಇವ್ರಿಗೆಲ್ಲ ನಿಮ್ಗೆ ಸಹಾಯ ಮಾಡಿದ್ದಾರೆ. MLA ಸಾಹೇಬ್ರು ನಿನ್ನೆ ವಿಡಿಯೋ ನೋಡ್ಬಿಟ್ಟು ಫಸ್ಟ್ ಅದು ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಒಬ್ಬ ಸಂಸ್ಥೆಯವ್ರಿಗೆ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ. ಇವರೇ ಕೊಡ್ಸಿರೋದು ನಿಮಗೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಇದೇ ಸಂದರ್ಭದಲ್ಲಿ ನಮ್ಮ ಇನ್ನೊಬ್ಬ ಮುಖಂಡರಂತಹ DM ಮಂಜೂರವರು ಅವರ ಮನೆ ಶೀಟ್ ಏನು ಸೋರ್ತಾ ಇತ್ತು ಮಳೆ ಬಂದಾಗ, ಅದಕ್ಕೋಸ್ಕರ ಆ ಹೊಸ ಶೀಟ್ ಹಾಕ್ಸ್ಕೊಡೋಂಥ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ತಗೊಂಡ್ರು. ಇವಾಗ ಒಂದು ಸೀಟೇನೋ ಸ್ವಲ್ಪ ಇದಾಗಿದೆ, ಅಲ್ಲಿ ಸೀಟ್ ಸೋರ್ತದೆ ಅಂತೇಳಿ ಹೇಳೋರು MLA ಅವರು. ಯಾರೂ ಇಲ್ಲ ಅವ್ರಿಗೆ, ತಂದೆ ಯಾರು ಮಕ್ಕಳು ಏನೋ ಮದುವೆ ಮಾಡ್ಕೊಡ್ತೀವಿ ಇಲ್ಲಿ ಹೋಗೋರು ಅಂತ ಹೇಳ್ತಾರೆ, ಯಾರೂ ಇಲ್ಲ ಅವ್ರಿಗೆ. ಅದಕ್ಕೆ ಸೀಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳೋರು. ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಈ ಭಾಗದಲ್ಲಿ ನಮ್ಮ ಇವರು ನಮ್ಮ ಅಶೋಕ್ ನಗರದ ಲೀಡರ್ಗಳು ಇವರೆಲ್ಲ ಈ ಕಡೆ ಇದರಲ್ಲಿ, ಅದಕ್ಕೆ ಇವರೆಲ್ಲ ಹೇಳ್ತಾ ಇದ್ದೀನಿ, ಅದೇನಾಯ್ತು ನಾವು. ಹೀಗೆ ಗುರುನಿಶ್ಚಲ್ರವರು ತಿಪ್ಪಮ್ಮನ ಬದುಕಿಗೆ ಆಸರೆಯಾಗಿ ನಿಂತರು. ಅವರು ಕೋರಿದ್ದಂತಹ ಎಲ್ಲ ಸಹಾಯವನ್ನು, ಅವರ ಟ್ರೀಟ್ಮೆಂಟಿಂದ ಹಿಡಿದು, ಅವರ ಮೆಡಿಸಿನ್ಸಿಂದ ಹಿಡಿದು, ಅವರ ಇನ್ಸುಲಿನಿಂದ ಹಿಡಿದು, ಅವರ ದಿನಸಿ, ಕೊನೆಗೆ ಅವ್ರ ಮಳೆಯಿಂದ ಸೋರ್ತಿದ್ದಂತಹ ಶೀಟ್ಗಳ ವ್ಯವಸ್ಥೆ ಕೂಡ ಮಾಡಿಸಿದ್ರು. ಆಮೇಲೆ ಅವ್ರು ಕೇಳಿದಂತಹ ವೀಲ್ ಚೇರ್ ಕೂಡ ವ್ಯವಸ್ಥೆ ಮಾಡಿಸಿದ್ರು. ಅವರು ಏನೇನು ಕೋರಿಕೆ ಸಲ್ಲಿಸಿದ್ರು ಅಷ್ಟು ಕೋರಿಕೆಯನ್ನು ಒಂದೇ ಸತಿ ಬಗೆಹರಿಸ್ಬಿಟ್ರು ಗುರುನಿಶ್ಚಲ್ರವರು. ನಿಜವಾಗ್ಲೂ ದೇವ್ರ ರೀತಿ ಬಂದು ಈ ಸಹಾಯನ ಮಾಡಿದ್ರು. ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಇವರನ್ನು ಹೆತ್ತಂತಹ ಇವರ ತಂದೆ ತಾಯಿಗಳು ನಿಜವಾಗ್ಲೂ ಪುಣ್ಯವಂತರು.
ಈ ರೀತಿಯಾಗಿ ತಿಪ್ಪಮ್ಮನ ಬದುಕಿಗೆ ಗುರುನಿಶ್ಚಲರವರು ಆಸರೆಯಾಗಿ ನಿಂತರು. ಇವರ ಒಂದು ಈ ದಾನಕ್ಕೆ ಅನಂತ ಕೋಟಿ ಧನ್ಯವಾದಗಳು.